ಈ ತರಹ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಆ ಕಡೆ ವಾರ್, ಈ ಕಡೆ ಗ್ಯಾಸ್ ಟ್ರಬಲ್, ಮತ್ತೊಂದು ಕಡೆ ಅಗತ್ಯ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ದರ ಏರಿಕೆ. ಈಗ ನೋಡಿದ್ರೆ ಕರೆಂಟ್ ಶಾಕ್ ಜೊತೆಗೆ ನೀರಿನ ದರ, ಟೋಲ್ ಶುಲ್ಕವೂ ಏರಿಕೆಯಂತೆ. ನಿತ್ಯವೂ ದರದ ಬರೆ ಹಾಕ್ತಾ ಇದ್ರೆ ಜೀವನ ನಡೆಸೋದು ಹೇಗೆ? ಇದು ಬೆಂಗಳೂರಿಗರು ಕೇಳ್ತಾ ಇರುವಂತಹ ಪ್ರಶ್ನೆ. ಅದ್ಯಾಕೋ ಗೊತ್ತಿಲ್ಲ, ಗ್ಯಾರಂಟಿಗೆ ಹರಿತಾ ಇರುವ ಹಣದ ಹೊಳೆ ಜನಸಾಮಾನ್ಯನ ಬದುಕಿನಲ್ಲಿ ಪ್ರವಾಹವನ್ನೇ ಉಕ್ಕಿಸಿದೆ. ಅದೇನೋ ಹೇಳ್ತಾರಲ್ಲ, ಹರ್ಷದ ಕೂಳಿಗೆ ವರ್ಷದ ಕೂಳು ಕಳ್ಕೊಂಡ್ರು ಅಂತ. ಹಂಗಾಗಿದೆ ನಮ್ಮ ಜನರ ಕತೆ. ನಂಗೂ ಫ್ರೀ ನಿಂಗೂ ಫ್ರೀ ಅಂದ ಸರ್ಕಾರ ಈಗ ನೀರಿಗೂ ಟೋಲಿಗೂ ಕರೆಂಟಿಗೂ ಬೆಲೆ ಏರಿಸಿ ಬಗ್ಗು ಬಡಿತಾ ಇದೆ. ರಾಜ್ಯದಲ್ಲಿ ಶುರು ಬೆಲೆ ಏರಿಕೆಯ ಪರ್ವ. ನಾಳೆಯಿಂದಲೇ ಶಾಕ್. ಕರೆಂಟ್ ಶಾಕ್, ನೀರಿನ ದರ ಏರಿಕೆ, ಟೋಲ್ ಶುಲ್ಕವು ಹೈಕ್. ಯುದ್ಧದ ಮಧ್ಯೆ ಗ್ಯಾಸು ಪೆಟ್ರೋಲ್ಗಾಗಿ ಒದ್ದಾಡ್ತಾ ಇರೋ ಜನರಿಗೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಚಿಂತೆಯಲ್ಲಿ ನರಳಾಡ್ತಾ ಇರೋ ಜನರಿಗೆ ನಾಳೆಯಿಂದಲೇ ಮೂರು ಆಘಾತ. ಒಂದ್ ಕಡೆ BWSSB ನಾಳೆಯಿಂದಲೇ ಜಾರಿಗೆ ಬರುವಂತೆ 3% ನೀರಿನ ದರ ಏರಿಕೆ ಮಾಡಿದೆ. ಇದರಿಂದ ಬೆಂಗಳೂರಿಗರಿಗೆ ಹೊಸ ಬರೆ ಬೀಳ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ 3% 5% ಏರಿಕೆ. ಇದು ಇನ್ನೊಂದು ಬರೆ. ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆಯ ತಾಂಡವಕ್ಕೆ ಮದ್ದಲೆ ಬಾರಿಸಿದ್ದು ಟೋಲ್ ದರ ದುಬಾರಿಯಾಗಿಸಿದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ 3% 5% ಏರಿಕೆ ಕಂಡಿದೆ. ಸಗಟು ಬೆಲೆ ಸೂಚ್ಯಂಕಕ್ಕೆ ಅನುಗುಣವಾಗಿ ಪ್ರತಿ ವರ್ಷ ನಡೆಯುವ ಬೆಲೆ ಪರಿಷ್ಕರಣೆ ಈ ವರ್ಷವೂ ನಡೆದಿದ್ದು, ಲಘು ವಾಹನ, ಕಾರು ಮತ್ತು ಜೀಪುಗಳಿಗೆ ಕನಿಷ್ಠ 5 ರಿಂದ 10 ರೂಪಾಯಿ ಹೆಚ್ಚಿಸಿದ್ರೆ, ಲಾರಿ, ಬಸ್ ಸೇರಿದಂತೆ ದೊಡ್ಡ ವಾಣಿಜ್ಯ ವಾಹನಗಳಿಗೆ 15 ರಿಂದ 40 ರೂಪಾಯಿ ದರ ಏರಿಕೆ ಮಾಡಿದೆ. ನಾಳೆಯಿಂದ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ. ಇತ್ತ KERC 2025-26ನೇ ಸಾಲಿನ ಹೊಸ ದರ ಪಟ್ಟಿ ಪ್ರಕಟಿಸಿದ್ದು, ನಾಳೆಯಿಂದ ಅನ್ವಯವಾಗುವಂತೆ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರವನ್ನ ಹೆಚ್ಚಿಸಲಾಗಿದೆ. ಇದರಿಂದ ಉದ್ಯಮ ವಲಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳಲಿದೆ. ಜನಸಾಮಾನ್ಯನ ಬದುಕು ದುಸ್ತರವಾಗ್ತಾ ಇದ್ರೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಪರಸ್ಪರ ಕೆಸರಚಾಟ ನಡೀತಾ ಇದೆ. ಒಂದು ಕಡೆ ವಾರ್ ಎಫೆಕ್ಟ್ನಿಂದ ಗ್ಯಾಸ್ ಸೇರಿ ನಾನಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಈ ನಡುವೆ ಟೋಲ್ ಶುಲ್ಕ, ನೀರಿನ ಬಿಲ್, ವಿದ್ಯುತ್ ಬೆಲೆ ಏರಿಕೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದಂತೆ ಎಂಬ ಬಸವಣ್ಣನವರ ವಚನವನ್ನ ನೆನಪು ಮಾಡಿಸ್ತಾ ಇರೋದು ಮಾತ್ರ ಸತ್ಯ ನಿತ್ಯ. ಸವಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.